ಶುಭೋದಯಗಳು. ಎಫ್ಎಲ್ ಕಲಿಕಾ ಕಲರವ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ 6ನೇ ತರಗತಿ ಮಕ್ಕಳಾದ ನಾವು ಕರ್ನಾಟಕ ಏಕೀಕರಣದ ಪಾಠದಲ್ಲಿ 6 ಹಂತಗಳನ್ನು ಪರಿಚಯಿಸುತ್ತಿದ್ದೇವೆ. ನಮಗೆ ಸಿಕ್ಕಿರುವ ಹಂತ ನಿಮ್ಮ ಪಾತ್ರ ನಮ್ಮ ಮಾತುಕತೆ. ಇಷ್ಟರಲ್ಲಿ ನನಗೆ ರೇಡಿಯೋ ಇಷ್ಟವಾಗಿದೆ. ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ. ರೇಡಿಯೋ ಈಗ ಶುರುವಾಯಿತು. ತರಗತಿ ಶಿಕ್ಷಕರು ಇದೀಗ ರೇಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬ ಹಾಡನ್ನು ಕೇಳಿದೆವು. ಯಾರು ಗಲಾಟೆ ಮಾಡಬಾರದು, ಸುಮ್ಮನಿದ್ದು ಆಲಿಸಿರಿ, ಬಳಿಕೆ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು ಎಂದು ರೇಡಿಯೋ ಕೀಲಿ ತಿರುಗಿಸಿದರು. ಹಂತ 2 ಮುಖ್ಯ ಪದಾರ್ಥ. ಉದಯ ಹುಟ್ಟು, ಆಲಿಸು ಕೇಳು, ವ್ಯಾಪ್ತಿ ವಿಸ್ತಾರ, ಆಂದೋಲನ ಚಳುವಳಿ. ನಮ್ಮ ಸ್ನೇಹಿತರು ಕೂಡ ಮಿಚ್ಚುಪಟ್ಟಿಗಳನ್ನು ಮಾಡಿದ್ದಾರೆ. ವಿಭಜನೆ ವಿಭಜನೆ ಹೊರತುಪಡಿಸಿ ಬಿಟ್ಟು, ಸಂಸ್ಥಾನ, ರಾಜ್ಯ, ಎಡವಟ್ಟು, ರೂಢಿಗೆ. ನಮಗೆ ಸಿಕ್ಕಿರುವ ಅಂತ ಓದುವೆ ನಾನು, ಕೇಳಿ ನೀವು. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು ಬಹಳ ಕುತೂಹಲಭರಿತರಾಗಿದ್ದೀರಿ ಅಲ್ಲವೇ? ನಮ್ಮ ಕರ್ನಾಟಕ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮೆಲ್ಲರದಾಗಿತ್ತು. ಇದು ನಮ್ಮದೇ ನೆಲೆ ಎಂದು ಹೇಳಿಕೊಳ್ಳಲು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ. ಮಕ್ಕಳೇ, ನಮ್ಮ ಕರ್ನಾಟಕ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿದೆ. ಹಲವು ಸಾಮ್ರಾಜ್ಯಗಳ ಆಳ್ವಿಕೆಯ ನಂತರ ಕನ್ನಡದ ಅಸ್ತಿತ್ವ ಮೈಸೂರು ಸ್ಥಾನದ ಸಮಿತಿವಾಗಿತ್ತು. ಈ ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟ ನಡೆಸಿದರು. ಇಂಥವರಲ್ಲಿ ರಾಹ ದೇಶಪಾಂಡೆ, ವೃದ್ಧ ಶ್ರೀನಿವಾಸರಾವ್, ಆಲೂರು ವೆಂಕಟರಾವ್, ಡೆಪ್ಯೂಟಿ ಚೆನ್ನಬಸಪ್ಪ ಮೊದಲಾದವರು. ಈ ಚಟುವಟಿಕೆಗಳನ್ನು ನನ್ನ ಸ್ನೇಹಿತರು ಕೂಡ ಮಾಡಿದ್ದಾರೆ. ನಮಗೆ ಸಿಕ್ಕಿರುವ ಹಂತ 4ನೇ ಹಂತದಲ್ಲಿ ಪಾಠ ನಮ್ಮ ಪ್ರಶ್ನೆ. ಅವರು ಓದಿದ ಕಾಲದಲ್ಲಿ ನಾವು ಪ್ರಶ್ನೆಯನ್ನು ಕೇಳುತ್ತೇವೆ. ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ. ಡೆಪ್ಯೂಟಿ ಚೆನ್ನಬಸಪ್ಪ, ರಾಹ ದೇಶಪಾಂಡೆ, ಆಲೂರು ವೆಂಕಟರಾವ್, ವೃದ್ಧ ಶ್ರೀನಿವಾಸರಾವ್. ಇದು ನಮ್ಮದೇ ನೆಲೆ ಎಂದು ಯಾರಿಗೆ ಹೇಳಿಕೊಳ್ಳಲು ಅವಕಾಶವಿರಲಿಲ್ಲ. ಇದು ನಮ್ಮದೇ ನೆಲೆ ಎಂದು ಹೇಳಿಕೊಳ್ಳಲು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ. ಕನ್ನಡಿಗರು ಯಾರಂತೆ ಜೀವನ ನಡೆಸಬೇಕಿತ್ತು? ಪರಕೀಯರಂತೆ ಜೀವನ ನಡೆಸಬೇಕಿತ್ತು. ಕನ್ನಡ ವಂಗಭಂಗ ಚಳವಳಿ ನಡೆಸಿದವರು ಯಾರು? ಬಂಗಾಳಿಗರು. ಕನ್ನಡದಲ್ಲಿ ಯಾವ ಪ್ರದೇಶಗಳು ಸಂಸ್ಥಾನದಲ್ಲಿ ಹಂಚಿ ಹೋಗಿವೆ? ಮುಂಬೈ, ಮದ್ರಾಸ್, ಕೊಡಗು. ಚಟುವಟಿಕೆ 5 ಪಾಲಕಟ್ಟು ಚಳುವಳಿ. ಮೈಸೂರು. ಮೈಸೂರು ರಾಜ್ಯ. ರಾಜ್ಯ. ರೇಡಿಯೋ. ರೇಡಿಯೋ. ಇದೇ ತರಹದ ಮಿಂಚುಪಟ್ಟಿಗಳನ್ನು ನನ್ನ ಸ್ನೇಹಿತರು ಕೂಡ ಮಾಡಿದ್ದಾರೆ. ಹಂತ 6 ನಾನು ಬರೆಯಬಲ್ಲೆ. ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಂಬಂತೆ ಹಲವು ಭಾಗಗಳಾಗಿದ್ದವು. ಚಳುವಳಿ ನಂತರ ಮೈಸೂರು ರಾಜ್ಯ ಮತ್ತು ಕರ್ನಾಟಕ ರಾಜ್ಯ ಎಂಬಂತಾಗಿ ಇಂದು ಕರ್ನಾಟಕ ಏಕೀಕರಣವಾಗಿದ್ದು, ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತೇವೆ. ನಮ್ಮ ಕಲಿಕಾ ಕಲರವ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೂಪರ್ ಮಕ್ಕಳ. ಕಲಿಕಾ ಕಲರವ ಕನ್ನಡ ಪಾಠ ಕರ್ನಾಟಕ ಏಕೀಕರಣ ಪಾಠಕ್ಕೆ ತುಂಬ ಸೊಗಸಾಗಿ 6 ಹಂತಗಳಲ್ಲಿ ಕಲಿಕಾ ಚಟುವಟಿಕೆಗಳನ್ನು ಸಾದರಪಡಿಸಿದಂತಹ ನಿಮಗೆ ಮತ್ತು ಅನುಕೂಲಿಸಿದಂತೆಯೇ ಸಾದರಪಡಿಸಿದ ತಮ್ಮೆಲ್ಲರಿಗೂ ಕೂಡ ಭಾಷಾ ಶಿಕ್ಷಕಿಯಾಗಿ ಎಲ್ಲರನ್ನೂ ಅಭಿನಂದಿಸುತ್ತೇನೆ. ಧನ್ಯವಾದಗಳು ಮಕ್ಕಳೇ.